ಸೊ ಹಾಯ್ ಸ್ನೇಹಿತರೆ, ಇದೇ ತಿಂಗಳು 29ನೇ ತಾರೀಕು ಏನು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಸುಮಾರು 20,000ಕ್ಕಿಂತ ಹೆಚ್ಚು ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಏನ್ ರಿಲೀಸ್ ಅನ್ನ ಮಾಡೋದಕ್ಕೆ ಹೋಗ್ತಿದ್ದಾರೆ. ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಬಹಳ ದೊಡ್ಡದಾಗಿರುವಂತಹ ಒಂದು ಚೇಂಜಸ್ ಅಥವಾ ಒಂದು ಬದಲಾವಣೆಯನ್ನ ಮಾಡೋದಕ್ಕೆ ಹೋಗ್ತಿದ್ದಾರೆ. ತಾವೇನಾದ್ರೂ ನಮ್ಮ ಒಂದು ಕರ್ನಾಟಕದಾದ್ಯಂತ ಈ ಒಂದು ಮೊದಲನೇ ಒಂದು ನೋಟಿಫಿಕೇಶನ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕು ಅನ್ಕೊಂಡಿದ್ರೆ ಪ್ರತಿಯೊಬ್ಬರು ಈ ಒಂದು ಬದಲಾವಣೆಯ ಒಂದು ಕುರಿತು ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಾವು ಈ ಬಾರಿ ತಾವು ತಿಳ್ಕೊಂಡು ಆಮೇಲೆ ತಾವು ಅಪ್ಲೈನ ಮಾಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಮುಂಚೆಯೇ ಹೇಳ್ತಾ ಇದೀನಿ, ಈ ಒಂದು ವಿಡಿಯೋನ ತಾವು ಆದಷ್ಟು ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಅನ್ನ ಮಾಡ್ತಾ ಇದೀನಿ. ಓಕೆನಾ? ಸೊ ಬನ್ನಿ ವಿಡಿಯೋ ಮುಂದುವರ್ಸ ಮುಂಚೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇದೀನಿ, ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಮುಂದೆ ರಿಲೀಸ್ ಮಾಡುವಂತಹ ಪ್ರತಿ ಒಂದು ಸರ್ಕಾರಿ ಹುದ್ದೆಗಳ ಒಂದು ಅಪ್ಡೇಟ್ಸ್ ಅನ್ನ ಈ ಒಂದು ಚಾನಲ್ ಮುಖಾಂತರ ನಾನು ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಗಾಯ್ಸ್, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ಮೊದಲನೇ ಒಂದು ನೋಟಿಫಿಕೇಶನ್ ಗೆ ಸಂಬಂಧಪಟ್ಟಂತಹ ಬಹಳಷ್ಟು ಒಂದು ಕಮೆಂಟ್ಸ್ ಗಳು ಬಂದಿದ್ದಾವೆ. ಓಕೆನಾ? ಬಹಳಷ್ಟು ಈ ಒಂದು ಕಮೆಂಟ್ಸ್ ಗಳು ಏನಿದಾವೆ ಆಲ್ರೆಡಿ ಪ್ರತಿಯೊಬ್ಬರ ಒಂದು ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ. ಅದೇನಂದ್ರೆ ಕೆಲವೊಬ್ಬರು ಒಂದು ಏನೋ ಒಂದು ಎಕ್ಸಾಮ್ ನ ಒಂದು ರಿಲೇಟೆಡ್ ಆಗಿ ಒಂದು ಕಮೆಂಟ್ಸ್ ಅನ್ನ ಮಾಡಿದ್ದಾರೆ. ಇನ್ನು ಕೆಲವರು ಏನು ಈ ಒಂದು ವೇಕೆನ್ಸಿಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಹೋಗಬೇಡಿ ಅಂತ ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ. ಇನ್ನು ಕೆಲವರು ಈ ಒಂದು ಜಾಬ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಸ್ಯಾಲರಿ ಬಗ್ಗೆ ಕೂಡ ಇಲ್ಲಿ ಒಂದು ಕಮೆಂಟ್ಸ್ ಅನ್ನ ಮಾಡಿದ್ದಾರೆ. ಸೊ ಇದನ್ನ ನಾನು ವಿಡಿಯೋ ಕೊನೆಯಲ್ಲಿ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆನಾ? ಮೊದಲನೇದಾಗಿ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ಈ ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡೋದಕ್ಕೆ ಹೋಗ್ತಾ ಇದೀವಿ ಪ್ರತಿಯೊಬ್ಬರು ಗೊತ್ತಿರುತ್ತೆ. ಕೇವಲ ಒಂದು SLC ಮಾತ್ರ ಇಲ್ಲಿ ಒಂದು ಏನೋ ಒಂದು ಕ್ವಾಲಿಫಿಕೇಶನ್ಸ್ ಅನ್ನ ಕೇಳಿದ್ದಾರೆ. ಓಕೆನಾ? ಇಷ್ಟು ಒಂದು ಕ್ವಾಲಿಫಿಕೇಶನ್ ನ ಕೇಳಿದ್ದಾರೆ. ಇಲ್ಲಿ ಮಾತಾಡಕ್ ಹೋದ್ರೆ ಆಲ್ ಓವರ್ ಇಂಡಿಯಾ ಮೇಲ್ ಮತ್ತು ಫಿಮೇಲ್ ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಮಾಡಬಹುದು. ಏನು ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ, ಆ ನಂತರನೇ ಏನು ಸ್ಟೇಟ್ ವೈಸ್ ಇಂತಿಷ್ಟು ಅಂತ ಒಂದು ವೇಕೆನ್ಸಿಗಳನ್ನ ಮೆನ್ಷನ್ ಅನ್ನ ಮಾಡಿ ಇನ್ನೊಂದು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಇಲ್ಲಿ ಮೊದಲನೇ ಒಂದು ಪಾಯಿಂಟ್ ಏನಂದ್ರೆ, ಕ್ಯಾನ್ ಕರೋನಾ ಪಾಸ್ ಸ್ಟೂಡೆಂಟ್ಸ್ ಅಪ್ಲೈ? ಓಕೆನಾ? ಈ ಬಾರಿ ಅಪ್ಲೈ ಮಾಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳೇ ಅಷ್ಟೇ ಅಲ್ಲ, ಪ್ರತಿಯೊಂದು ಬಾರಿ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ ನಂತರ ಅಪ್ಲೈ ಮಾಡುವಂತಹ ಪ್ರತಿಯೊಬ್ಬರ ಒಂದು ಮೈಂಡ್ ಅಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಅದೇನಂದ್ರೆ, ನಾವು ಎಷ್ಟೇ ಒಂದು ಪ್ರಯತ್ನ ಮಾಡಿದ್ರು, ನಾವು ಎಷ್ಟೇ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕಿದ್ರು ಕೂಡ ಕೊರೋನಾ ಟೈಮ್ ನಲ್ಲಿ ಪಾಸ್ ಔಟ್ ಆಗಿರುವಂತಹ ಒಂದು ಸ್ಟೂಡೆಂಟ್ಸ್ ಗಳು ಈ ಒಂದು ಜಾಬ್ ನಲ್ಲಿ ಸೆಲೆಕ್ಷನ್ಸ್ ಆಗ್ತಾರೆ ಅಂತ. ಕಾರಣ ಏನಂದ್ರೆ, ಕೊರೋನಾ ಟೈಮ್ ನಲ್ಲಿ ಪಾಸ್ ಔಟ್ ಆಗಿರುವಂತಹ ಒಂದು ಸ್ಟೂಡೆಂಟ್ಸ್ ಅಥವಾ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಸೊ ಆ ಒಂದು ರೀಸನ್ ಇಂದ ನಾನ್ ಕೊರೋನಾ ಬ್ಯಾಚ್ ನ ಒಂದು ಏನೋ ಒಂದು ಈ ಬಾರಿ ಒಂದು ಸೆಲೆಕ್ಷನ್ ಆಗಲ್ಲ ಅಂತ ಒಂದು ಏನೋ ಒಂದು ಮೈಂಡ್ ಸೆಟ್ ಇದ್ದೇ ಇರುತ್ತೆ. ನೋಡಿ, ಪ್ರತಿಯೊಬ್ಬರಿಗೂ ಇಲ್ಲಿ ನಾನು ಒಂದು ಕ್ಲಾರಿಫಿಕೇಶನ್ಸ್ ಅನ್ನ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಒಂದು ಕೊರೋನಾ ಟೈಮ್ ನಲ್ಲಿ ಪಾಸ್ ಔಟ್ ಆಗಿರುವಂತಹ ಒಂದು ಸ್ಟೂಡೆಂಟ್ಸ್ ಗಳ ಒಂದು ಏನೋ ಒಂದು ಸೆಲೆಕ್ಷನ್ ಆಗುತ್ತೆ, ನಮ್ಮ ಒಂದು ಸೆಲೆಕ್ಷನ್ ಆಗಲ್ಲ ಅಂತ ಒಂದು ಇದೀರಿ ನೋಡಿ, ಆಲ್ಮೋಸ್ಟ್ ಕೊರೋನಾ ಟೈಮ್ ನಲ್ಲಿ ಪಾಸ್ ಔಟ್ ಆಗಿರುವಂತಹ ಒಂದು ಸ್ಟೂಡೆಂಟ್ಸ್ ಗಳ ಅಥವಾ ಒಂದು ಕ್ಯಾಂಡಿಡೇಟ್ಸ್ ಗಳ ಆಲ್ಮೋಸ್ಟ್ ಒಂದು ಸೆಲೆಕ್ಷನ್ಸ್ ಕಂಪ್ಲೀಟ್ ಆಗಿದೆ. ಏನಕ್ಕಂದ್ರೆ ಸತತವಾಗಿ 2 ವರ್ಷದಿಂದ ಏನು ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೂ 2 ರಿಂದ 3 ಒಂದು ನೋಟಿಫಿಕೇಶನ್ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಸೊ ಆ ಒಂದು ಉದ್ದೇಶದಿಂದ ಬಹಳಷ್ಟು ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇರುವಂತಹ ಒಂದು ಕೊರೋನಾ ಟೈಮ್ ನಲ್ಲಿ ಪಾಸ್ ಔಟ್ ಆಗಿರುವಂತಹ ಒಂದು ಸ್ಟೂಡೆಂಟ್ ಗಳ ಒಂದು ಸೆಲೆಕ್ಷನ್ ಆಗೋಗಿದೆ. ಓಕೆ, ಇದಾರೆ, ಇನ್ನು ಸ್ವಲ್ಪ ಇದ್ದಾರೆ. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಯಾರೆಲ್ಲ ಒಂದು ನಾನ್ ಕೊರೋನಾ ಬ್ಯಾಚ್ ಇದೀರಿ ಅವರ ಒಂದು ಸೆಲೆಕ್ಷನ್ ಆಗುವಂತಹ ಬಹಳಷ್ಟು ಒಂದು ಪಾಸಿಬಲ್ ಇದೆ. ಯಾರು ಕೂಡ ಏನು ಈ ಬಾರಿ ಅಪ್ಲೈ ಅನ್ನ ಮಾಡೋದಕ್ಕೆ ತಪ್ಪದೆ ಪ್ರತಿಯೊಬ್ಬರು ಅಪ್ಲೈ ಅನ್ನ ಮಾಡಿ. ನಂತರ ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ಮಾತಾಡಕ್ ಹೋದ್ರೆ, ಕ್ಯಾನ್ ಆಲ್ರೆಡಿ BPM ABPM ಅಪ್ಲೈ? ಆಲ್ರೆಡಿ ತಾವೇನಾದ್ರೂ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು BPM ನ ಒಂದು ಪೋಸ್ಟ್ ಅಲ್ಲಿ ಇದ್ರೆ ಅಥವಾ ಒಂದು ABPM ನ ಒಂದು ಪೋಸ್ಟ್ ಅಲ್ಲಿ ಇದ್ರೂ ಕೂಡ ನಾವು ಮತ್ತೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಯಲ್ಲಿ ಅಪ್ಲೈ ಅನ್ನ ಮಾಡಬಹುದು. ಅಂದ್ರೆ ಅಬ್ಸಲ್ಯೂಟ್ಲಿ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಸಪೋಸ್ ತಾವು ಇಟ್ಕೊಳ್ಳಿ, ತಾವು ABPM ನ ಒಂದು ಪೋಸ್ಟ್ ಅಲ್ಲಿ ಇರ್ತೀರಾ, ತಾವೇನ್ ಮಾಡ್ತೀರಾ, ABPM ಪೋಸ್ಟ್ ನಮ್ಗೆ ಇಷ್ಟ ಆಗಿಲ್ಲ, ನಾವು BPM ಪೋಸ್ಟ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ತಪ್ಪದೆ ತಾವು ಅಪ್ಲೈ ಮಾಡಿ ಈ ಒಂದು BPM ನ ಒಂದು ಪೋಸ್ಟ್ ಅನ್ನೋದು ತಾವು ಇಲ್ಲಿ ಪಡ್ಕೋಬಹುದು. ಓಕೆ,
ನಂತರ GDS ನ್ಯೂ ಸ್ಯಾಲರಿ ಮತ್ತು ಆಫ್ಟರ್ 8th CPC ಅಂತ ಒಂದು ಮೆನ್ಷನ್ ಮಾಡಿ ಪ್ರತಿಯೊಬ್ಬರು ಗೊತ್ತಿದೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಪೋಸ್ಟ್ ಆಫೀಸ್ ನ ಒಂದು GDS ನಲ್ಲಿ ಸ್ಯಾಲರಿ ಬಗ್ಗೆ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ತಮಗೆ ಎಲ್ಲರೂ ಗೊತ್ತಿರುವಂತದ್ದು BPM ಎನ್ನುವಂತಹ ಒಂದು ಪೋಸ್ಟ್ ಎಷ್ಟು ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ ಸಿಗುತ್ತೆ 12,000 ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ ಸಿಗುತ್ತೆ. ನಂತರ ಒಂದು ABPM ನ ಒಂದು ಪೋಸ್ಟ್ ಎಷ್ಟು ಸಿಗುತ್ತೆ ಏನು ಒಂದು 10,000 ಒಂದು ಸ್ಯಾಲರಿ ಸಿಗುತ್ತೆ. ಬಟ್ ಇಲ್ಲಿ ಒಂದು ಗುಡ್ ನ್ಯೂಸ್ ಏನಂದ್ರೆ ರೀಸೆಂಟ್ ಆಗಿ 16ನೇ ತಾರೀಕು 8th CPC ಅಂದ್ರೆ ಒಂದು ನಿಮ್ಮ ಒಂದು ಸ್ಯಾಲರಿಯಲ್ಲಿ ಇಲ್ಲಿ ಒಂದು ಇನ್ಕ್ರಿಮೆಂಟ್ ಅನ್ನೋದು ಇಲ್ಲಿ ಮಾಡಿದ್ದಾರೆ. ಓಕೆನಾ, ಏನು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿನೇ ಈ ಒಂದು 8th CPC ನಲ್ಲಿ ಒಂದು ಆಡ್ ಅನ್ನ ಮಾಡಿದಾಗ 12,000 ಒಂದು ಪಕ್ಕದಲ್ಲಿ 15,000 ಒಂದು BPM ನ ಒಂದು ಪೋಸ್ಟ್ ಗೆ ಸಿಗುತ್ತೆ. ನಂತರ ಈ ಒಂದು ABPM ನ ಒಂದು ಪೋಸ್ಟ್ ಗೆ ಏನೋ ಒಂದು 10,000 ಏನು ಕೊಡ್ತಿದ್ರು ಅದು ಒಂದು 12,000 ಒಂದು ಚೇಂಜಸ್ ಆಗಿ ಇಲ್ಲಿ ಒಂದು ಸ್ಯಾಲರಿ ಬರುತ್ತೆ. ಓಕೆನಾ, ಇದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋ ನಾನು ಮಾಡಿ ಅಪ್ಲೋಡ್ ಅನ್ನ ಮಾಡ್ತೀನಿ. ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ BPM ABPM ನ ಒಂದು ಏನೋ ಒಂದು ಎಕ್ಸ್ಟ್ರಾ ಒಂದು ಸ್ಯಾಲರಿ ಆಗಿರ್ಬೋದು, ಇನ್ಕ್ರಿಮೆಂಟ್ಸ್ ಆಗಿರ್ಬೋದು, ಒಂದು ಅಲೋವೆನ್ಸಸ್ ಆಗಿರ್ಬೋದು, ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ನಂತರ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ನಂತರ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಒಂದು 4ನೇ ಒಂದು ಪಾಯಿಂಟ್ ಬಗ್ಗೆ ಮಾತಾಡಕ್ ಹೋದ್ರೆ ಎಕ್ಸಾಮ್ ಆಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಈ ಒಂದು 3 ಒಂದು ಪಾಯಿಂಟ್ಸ್ ಏನಿದಾವೆ ಬಹಳ ದೊಡ್ಡದಾಗಿ ಕಾಡ್ತಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಈ ಬಾರಿ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರೂ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಮಾಡುವಂತಹ ಒಂದು ಚಾನ್ಸಸ್ ಇದಾವ, ಅಥವಾ ಇದರ ಒಂದು ಜೊತೆಗೆ ಇಂಟರ್ವ್ಯೂ ಅನ್ನ ಮಾಡೋದಕ್ಕೆ ಒಂದು ಚಾನ್ಸಸ್ ಇದಾವ, ಅಥವಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಇದರ ಬಗ್ಗೆ ಒಂದು ಕನ್ಫರ್ಮೇಶನ್ ಕೊಡ್ಬಿಡ್ತೀನಿ, ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಏನಕ್ಕಂದ್ರೆ ಕೆಲವೊಂದು ಕಮೆಂಟ್ಸ್ ಗಳು ಬಂದಿದಾವೆ, ಸರ್ ಎಕ್ಸಾಮ್ ಅಂತಿದ್ದಾರೆ GDS ನ ನಿಜಾನ ಅಂತ ಹೇಳಿದ್ದಾರೆ. ಇನ್ನು ಕೆಲವೊಂದು ಬಹಳಷ್ಟು ಒಂದು ಕಮೆಂಟ್ಸ್ ಗಳು ಬಂದಿದಾವೆ ಏನೋ ಒಂದು ಎಕ್ಸಾಮ್ ನ ಒಂದು ರಿಲೇಟೆಡ್ ಆಗಿ. ನೋಡಿ, ಇದು ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡುವುದಿಲ್ಲ. ಕಾರಣ ಏನಂದ್ರೆ ಈ ಒಂದು GDS ನ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಇದು ಒಂದು ಎಕ್ಸ್ಟರ್ನಲ್ ನ ಒಂದು ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ಆ ಒಂದು ರೀಸನ್ ಇಂದಾನೆ ನೋಡಿ ಪ್ರತಿಯೊಂದು ಗವರ್ನಮೆಂಟ್ ನ ಒಂದು ವೇಕೆನ್ಸಿಗಳು ಬಂದಾಗ ಒಂದು ಗ್ರೂಪ್ C ಆಗಿರ್ಬೋದು, ಗ್ರೂಪ್ D ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ವೇಕೆನ್ಸಿಗಳನ್ನ ಮೆನ್ಷನ್ ಮಾಡಿ ರಿಲೀಸ್ ಅನ್ನ ಮಾಡ್ತಾರೆ. ಬಟ್ ಇದು ಒಂದು ಎಕ್ಸ್ಟರ್ನಲ್ ಡಿಪಾರ್ಟ್ಮೆಂಟ್ ನ ಒಂದು ಜಾಬ್ ಆಗಿರೋದ್ರಿಂದ ಇದು ಒಂದು ಗ್ರೂಪ್ C ನ ಒಂದು 100 ನಲ್ಲಿಯೂ ಬರಲ್ಲ, ಗ್ರೂಪ್ D ಅಥವಾ ಒಂದು ಗ್ರೂಪ್ A ನ ಒಂದು 100 ನಲ್ಲಿಯೂ ಕೂಡ ಈ ಒಂದು ವೇಕೆನ್ಸಿಗಳು ಬರುವುದಿಲ್ಲ. ಸೊ ಆ ಒಂದು ರೀಸನ್ ಇಂದ ನೋಡಬಹುದು ಇದರಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮ್ಸ್ ಇರುವುದಿಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇಲ್ಲಿ ಯಾವುದೇ ರೀತಿಯಂತಹ ಒಂದು ಇಂಟರ್ವ್ಯೂ ಕೂಡ ಇಲ್ಲಿ ಒಂದು ನಡೆಯುವುದಕ್ಕೆ ಒಂದು ಪಾಸಿಬಲ್ ಆಗಿರುವುದಿಲ್ಲ. ಇದು ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ನೇಮಕಾತಿಯ ಒಂದು ಮೂಲಕ ನಿಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಈ ಬಾರಿ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ. ಓಕೆ, ನಂತರ 5ನೇದಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತ ಒಂದು ಬಂದಾಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಒಂದು ಡಾಕ್ಯುಮೆಂಟ್ಸ್ ಗಳ ಒಂದು ಅಪ್ಲೋಡ್ ಗಳಿಗೆ ಬಂದಾಗ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಅನ್ನ ಮಾಡಿ ಅಂತ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡೋದಕ್ಕೆ ಹೋಗ್ತಿದ್ದಾರೆ. ಓಕೆನಾ, ನೋಡಬಹುದು ಯಾಕೆ ಈ ಬಾರಿ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನಾವು ಅಪ್ಲೋಡ್ ಅನ್ನ ಮಾಡಬೇಕು ಅನ್ಕೊಂಡಿದ್ರೆ ಪ್ರೀವಿಯಸ್ ಒಂದು ವೇಕೆನ್ಸಿಗಳಲ್ಲಿ ಯಾವುದೇ ರೀತಿಯಂತಹ ಒಂದು ಡಾಕ್ಯುಮೆಂಟ್ಸ್ ಗಳ ಒಂದು ಅಪ್ಲೋಡ್ ಅನ್ನ ಕೇಳಿ, ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಬಹಳಷ್ಟು ಒಂದು ಪ್ರಾಬ್ಲಮ್ಸ್ ಅನ್ನ ಈ ಒಂದು ಡಿಪಾರ್ಟ್ಮೆಂಟ್ ಫೇಸ್ ಅನ್ನ ಮಾಡಿದೆ. ಕಾರಣ ಏನಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಅನ್ನ ಮಾಡಿಲ್ಲ. ಸೊ ಆ ಒಂದು ರೀಸನ್ ಇಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಏನ್ ಮಾಡಿದ್ದಾರೆ ಅಂದ್ರೆ ಏನೋ ಒಂದು ಫೇಕ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್ಸ್ ಅನ್ನ ಮಾಡ್ಕೊಂಡು ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಅನ್ನ ಆ ಒಂದು ಸರ್ಟಿಫಿಕೇಟ್ ಅಲ್ಲಿ ಮೆನ್ಷನ್ ಮಾಡಿ ಅಪ್ಲೈ ಅನ್ನ ಮಾಡಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಬಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಅಂತ ಒಂದು ಗಳನ್ನ ಏನೋ ಒಂದು ಫೈಂಡ್ ಔಟ್ ಅನ್ನ ಮಾಡೋದಕ್ಕೆ ಬಹಳಷ್ಟು ಒಂದು ಟೈಮ್ಸ್ ತಗೊಂಡಿದ್ದಾರೆ. ಸೊ ಆ ಒಂದು ರೀಸನ್ ಇಂದ ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡೋದಕ್ಕೆ ಟೈಮ್ ಟು ಟೈಮ್ ಒಂದು ಕಷ್ಟ ಆಗ್ತಿತ್ತು. ಸೊ ಆ ಒಂದು ಕಷ್ಟವನ್ನು ಆ ಒಂದು ಪ್ರಾಬ್ಲಮ್ಸ್ ಅನ್ನ ದೂರ ಮಾಡೋದಕ್ಕೆ ಮತ್ತು ಮೆರಿಟ್ ಲಿಸ್ಟ್ ಗಳನ್ನ ಒಂದು ರಿಸಲ್ಟ್ಸ್ ಅನ್ನ ಅತಿ ಬೇಗವಾಗಿ ರಿಲೀಸ್ ಅನ್ನ ಮಾಡೋದಕ್ಕೆ ಈ ಬಾರಿ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಅನ್ನ ಮಾಡಿ ಅಂತ ಒಂದು ಅಪ್ಡೇಟ್ ಅನ್ನ ಮುಂದೆ ಕೊಡೋದಕ್ಕೆ ಹೋಗ್ತಿದ್ದಾರೆ. ಓಕೆ, ಈ ಒಂದು ಅಪ್ಡೇಟ್ ಏನಿದೆ ಬಹಳ ಒಂದು ಒಳ್ಳೆಯ ಒಂದು ಅಪ್ಡೇಟ್ ಅಂತಾನೆ ಹೇಳ್ತೀನಿ. ಓಕೆನಾ, ಅತಿ ಬೇಗವಾಗಿ ತಾವು ಏನೋ ಒಂದು ಅಪ್ಲೈ ಮಾಡಬಹುದು. ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಏನು ಅಪ್ಲೈ ಮಾಡೋದಕ್ಕೆ ಚಾನ್ಸಸ್ ಆಗುದಿಲ್ಲ. ಒಂದು ಒಳ್ಳೆಯ ಒಂದು ಜೆನ್ಯೂನ್ ಆಗಿ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಈ ಬಾರಿ ಪಡ್ಕೊಳ್ಳೋದಕ್ಕೆ ಪಾಸಿಬಲ್ ಆಗಿರುತ್ತೆ. ಓಕೆನಾ, ತಮ್ಮ ಒಂದು ಒಪಿನಿಯನ್ ಏನು ಅಂತ ಒಂದು ಸಲ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಾವು ತಿಳಿಸ್ಕೊಡಿ. ಓಕೆ, ಇಷ್ಟು ಸುಮಾರು 4 ರಿಂದ 5 ಒಂದು ಏನೋ ಒಂದು ಅಪ್ಡೇಟ್ಸ್ ಗಳು ಪಾಯಿಂಟ್ಸ್ ಆಗಿರುತ್ತೆ. ಐ ಹೋಪ್ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಕ್ಲಾರಿಫೈ ಸಿಕ್ಕಿದೆ ಅನ್ಕೊಂತೀನಿ. ನಂತರ ಇಲ್ಲಿ ಒಂದು ಕಮೆಂಟ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಿ, ಎಕ್ಸಾಮ್ ಬಗ್ಗೆ ಮಾತಾಡಕ್ ಹೋದ್ರೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನ ನಡೆಸೋದಿಲ್ಲ. ತಾವು ತಲೆ ಕೆಡಿಸ್ಕೋಬೇಡಿ. ಓಕೆನಾ, ಆರಾಮ್ಸೆ ತಾವು ಅಪ್ಲೈ ಅನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿ. GDS ಪೋಸ್ಟ್ ವೇಸ್ಟ್ ಅನ್
ಮಾಡ್ಕೊಂಡು ಇದು ಜಾಬ್ ಬರೀ 17,000 ಅಷ್ಟೇ, ಇನ್ನೇನು ಬೆನಿಫಿಟ್ ಇಲ್ಲ ಅಂತ ಒಂದು ಕಮೆಂಟ್ಸ್ ಗಳು ಬಂದಿದ್ದಾವೆ. ಇಲ್ಲಿ ಒಂದು ಏನಂದ್ರೆ ನೋಡಿ ಬ್ರದರ್, ಕೇವಲ ಇಲ್ಲಿ ಒಂದು 12,000 ಅಂತಿದಿರಲ್ಲ, ಇದು ಕೇವಲ ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ ಮಾತ್ರ ಆಗಿರುತ್ತೆ. ಸೊ ಇದನ್ನ ಒಂದು ಏನು ಒಂದು ಅಲವೆನ್ಸಸ್ ಅನ್ನ ಸೇರಿಸ್ಕೊಂಡ್ರೆ ಸುಮಾರು ಏನಿಲ್ಲ ಅಂದ್ರೆ ಒಂದು BPM ನ ಒಂದು ಪೋಸ್ಟ್ಗೆ ಒಂದು 15,000 ಒಂದು ಸ್ಯಾಲರಿಯನ್ನ ಬರ್ತಾರೆ. ಓಕೆನಾ, ಏನೋ ಒಂದು 8th CPC ಏನೋ ಒಂದು ಸ್ಯಾಲರಿಯಲ್ಲಿ ಇನ್ಕ್ರಿಮೆಂಟ್ ಅನ್ನ ಮಾಡೋದಕ್ಕೆ ಹೋಗ್ತಿದ್ದಾರೆ. ಈ ಒಂದು ಇನ್ಕ್ರಿಮೆಂಟ್ ಮಾಡಿದ ನಂತರ ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನ ತಾವು ಈ ಬಾರಿ ತಾವು ನೋಡಬಹುದು. 90 ಕೆಳಗೆ ಇರೋರು ಯಾರು ಅಪ್ಲೈ ಮಾಡಬೇಡಿ, ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಹೇಳಿದ್ದಾರೆ. ಬ್ರದರ್, ಒಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ, ಅದು ಬೇರೆ ಒಂದು SC/ST ನ ಒಂದು ಕ್ಯಾಂಡಿಡೇಟ್ ಗಳಿಗೆ ₹1 ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಎಕ್ಸಾಮಿನೇಷನ್ ಫೀಸ್ ಕೇಳ್ದಿರಾ ಒಂದು ಒಳ್ಳೆಯ ಒಂದು BPM ಮತ್ತು ABPM ಒಂದು ಜಾಬ್ ಅನ್ನ ಕೊಡ್ತಿದ್ದಾರೆ ಅಂದ್ರೆ ಯಾರಿಗೆ ಬೇಡ ಹೇಳಿ. ಸೊ ಓಕೆನಾ, 90 ಕೆಳಗೆ ಅಂತಾನೆ ಇಲ್ಲ, ಬಹಳಷ್ಟು ತಾವು ಪ್ರೀವಿಯಸ್ ಆಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ಮೆರಿಟ್ ಲಿಸ್ಟ್ ನ ತಾವು ಚೆಕ್ಔಟ್ ಅನ್ನ ಮಾಡಿ 85% ಆಗಿರ್ಬೋದು, 80% ಆಗಿರ್ಬೋದು, 75% ನ ಒಂದು ಕ್ಯಾಂಡಿಡೇಟ್ಸ್ ಕೂಡ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ನೋಡಿ, ನಿಮ್ಮ ಒಂದು ಕಟ್ ಆಫ್ ಏನಿದೆ ಅದು ಒಂದು ಸರ್ಕಲ್ ವೈಸ್ ಇಲ್ಲಿ ಹೋಗುದಿಲ್ಲ, ತಾವು ಅಪ್ಲೈ ಮಾಡಿರುವಂತಹ ಒಂದು ಡಿವಿಷನ್ ನ ಒಂದು ಮೇಲೆ ಇಲ್ಲಿ ಒಂದು ಕಟ್ ಆಫ್ ಏನು ಒಂದು ಹೋಗ್ತಾ ಇರುತ್ತೆ. ಸೊ ಆ ಒಂದು ರೀಸನ್ ಇಂದ ತಮ್ಮ ಒಂದು ಎಷ್ಟೇ ಒಂದು ಪರ್ಸೆಂಟೇಜ್ ಕೂಡ ತಮ್ಮ ಒಂದು ಡಿವಿಷನ್ ನ ಒಂದು ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಸೆಲೆಕ್ಷನ್ ಆಗ್ಬೇಕಾ ಆಗಬಾರ್ದಾ ಎಂಬುದರ ಬಗ್ಗೆ. ಓಕೆ, ನಂತರ ತುಂಬಾ ಜನ ಮಧ್ಯಪ್ರದೇಶ, ಛತ್ತೀಸ್ಗಢ ಅಲ್ಲಿ ಲಾಸ್ಟ್ ಟೈಮ್ 80 ಅಲ್ಲಿ ಕಟ್ ಆಫ್ ಹೋಗ್ತಿದೆ ಅಂತ ಕಮೆಂಟ್ ಅನ್ನ ಮಾಡಿದ್ದಾರೆ. ನೋಡಿ, ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಅನ್ನ ಬಿಟ್ಟು ನಾವು ಬೇರೆ ಒಂದು ಸರ್ಕಲ್ಗೆ ನಾವು ಅಪ್ಲೈ ಅನ್ನ ಮಾಡ್ತೀವಿ ಅಂದ್ರೆ ದಯವಿಟ್ಟು ತಾವು ಮಾಡಕ್ಕೆ ಹೋಗ್ಬೇಡಿ. ಕಾರಣ ಏನಂದ್ರೆ ಸಪೋಸ್ ತಮ್ಮ ಒಂದು ಸೆಲೆಕ್ಷನ್ ಆಗೋದ್ರು ಕೂಡ ಆ ಒಂದು ಬೇರೆ ಒಂದು ಸ್ಟೇಟ್ ನಲ್ಲಿ ಒಂದು ಕಟ್ ಆಫ್ ಏನೋ ಒಂದು ಕಮ್ಮಿ ಹೋದ್ರು ಕೂಡ ಬಟ್ ತಮಗೆ ಆಮೇಲೆ ತಾವು ಪ್ರಾಬ್ಲಮ್ಸ್ ಅನ್ನ ತಾವು ಫೇಸ್ ಅನ್ನ ಮಾಡಬೇಕು. ಏನಕ್ಕಂದ್ರೆ ಒಂದು ಸ್ಟೇ ಮಾಡೋದಕ್ಕೆ ಒಂದು ಕಂಫರ್ಟಬಲ್ ಆಗಿರುವಂತಹ ಒಂದು ಪ್ಲೇಸ್ ಸಿಗುದಿಲ್ಲ, ಅದಕ್ಕೆ ಒಂದು ರೆಂಟ್ ಅಂತ ಇರುತ್ತೆ. ಸೊ ರೆಂಟ್ ಅನ್ನ ಪೇ ಅನ್ನ ಮಾಡಬೇಕಾಗಿರುತ್ತೆ, ಬಹಳಷ್ಟು ಎಕ್ಸ್ಪೆನ್ಸಸ್ ಖರ್ಚುಗಳು ಬರುತ್ತೆ. ಸೊ ತಾವು ದುಡಿತಾ ಇರುವಂತಹ ಒಂದು ಸ್ಯಾಲರಿ ಪೂರ್ತಿ ಅದಕ್ಕೆ ಹೋಗುತ್ತೆ. ದಯವಿಟ್ಟು ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ಗೆ ಮಾತ್ರ ತಾವು ಏನೋ ಒಂದು ಫೋಕಸ್ ಅನ್ನ ಮಾಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ನಂತರ 2025 ಅಪ್ಲಿಕೇಶನ್ ಬಿಟ್ಟಿಲ್ಲ ಬ್ರೋ ಅಂತ ಒಂದು ಕೇಳ್ತಿದ್ರಿ. ನೋಡಿಬಹುದು, ಆಲ್ರೆಡಿ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಇದೇ ಒಂದು ತಿಂಗಳು 29ನೇ ತಾರೀಕು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಆಲ್ರೆಡಿ ಒಂದು ನೋಟಿಫಿಕೇಶನ್ ಮುಖಾಂತರ ಒಂದು ಡಿಪಾರ್ಟ್ಮೆಂಟ್ ಗಳಿಂದ ಒಂದು ಕನ್ಫರ್ಮೇಶನ್ಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಇದೇ ತಿಂಗಳಲ್ಲಿ ರಿಲೀಸ್ ಅನ್ನ ಮಾಡ್ತೀವಿ ಅಂತ. ತಾವೇನಾದ್ರೂ ಇನ್ನೂ ಆ ಒಂದು ನೋಟಿಫಿಕೇಶನ್ ಚೆಕ್ಔಟ್ ಅನ್ನ ಮಾಡಿಲ್ಲ ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಶೇರ್ ಅನ್ನ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಮುಂದೆ ರಿಲೀಸ್ ಮಾಡುವಂತಹ ಪ್ರತಿ ಒಂದು ನೋಟಿಫಿಕೇಶನ್ ಕೂಡ ನಾನು ಏನು ಮುಂದೆ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಸೊ ಟೈಮ್ ಟು ಟೈಮ್ ಅಲ್ಲಿನ ತಾವು ನೋಟಿಫಿಕೇಶನ್ ಅಥವಾ ನೋಟಿಸ್ ಅನ್ನ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಈಸಿಯಾಗಿ ತಾವು ಚೆಕ್ಔಟ್ ಅನ್ನ ತಾವು ಮಾಡಬಹುದು. ಐ ಹೋಪ್ ಸ್ನೇಹಿತರೆ, ಇಷ್ಟು ಇವತ್ತಿನ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ವಿಡಿಯೋ ಆಗಿರುತ್ತೆ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೆಲ್ಲ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದೀರಿ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ, ಸೊ ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ.